Hello dear students, I am Padmashri ji, Assistant Professor of English, Government First Aid College, ಚಿಕ್ಕನಾಯಕನಹಳ್ಳಿ. ಇವತ್ತಿನ ಸೆಷನ್ನಲ್ಲಿ ಫಸ್ಟ್ ಇಯರ್ BCom, BBM, BSW ಹಾಗೂ BCA ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮ್ನಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂತಹ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್ ರಿಟನ್ ಬೈ ರಾಬರ್ಟ್ ಫ್ರಾಸ್ಟ್ ಈ ಪೋಯಮ್ನ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಬಿಫೋರ್ ಗೋಯಿಂಗ್ ಟು ದ ಪೋಯಮ್, ಲೆಟ್ us know about the poet ರಾಬರ್ಟ್ ಫ್ರಾಸ್ಟ್. He is a great American poet. ಅವರ ಬಗ್ಗೆ ಹಾಗೇನೆ ಅವರ ವರ್ಕ್ಸ್ ನ ಬಗ್ಗೆ ಹಾಗೇನೆ ಇವತ್ತಿನ ಸೆಷನ್ ಅಲ್ಲಿ ಲೆಟ್ us know the introduction of the poem Stopping by Woods on a Snowy Evening. Let us know about the poet, his works, and then introduction to the poem Stopping by Woods on a Snowy Evening. Robert Frost. His full name Robert Lee Frost. He was an American poet born on March 26, 1874 at San Francisco. In 1894, his poem My Butterfly published in New York newspaper The Independent. He known for his realistic depiction of rural life. ರಾಬರ್ಟ್ ಫ್ರಾಸ್ಟ್ನವರ ಪೂರ್ತಿ ಹೆಸರು ರಾಬರ್ಟ್ ಲೀ ಫ್ರಾಸ್ಟ್. ಇವರು ಅಮೇರಿಕಾದ ಪದ್ಯಗಾರ. ಮಾರ್ಚ್ 26, 1874ರಲ್ಲಿ ಅವರು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಜನಿಸ್ತಾರೆ. ಇವರು ತಮ್ಮ 20ನೇ ವಯಸ್ಸಿನಲ್ಲೇ ಅವರ ಫಸ್ಟ್ ಪದ್ಯನ ಪಬ್ಲಿಷ್ ಮಾಡ್ತಾರೆ. ಅದು ಮೈ ಬಟರ್ಫ್ಲೈ. ಯಾವುದ್ರಲ್ಲಿ ಪಬ್ಲಿಷ್ ಆಗುತ್ತೆ? ನ್ಯೂಯಾರ್ಕ್ ನ್ಯೂಸ್ ಪೇಪರ್ ಆಗಿರುವಂತಹ ದಿ ಇಂಡಿಪೆಂಡೆಂಟ್. ಇವರ ಪದ್ಯಗಳಲ್ಲಿ ನಾವು ಒಂದು ಗ್ರಾಮೀಣ ಭಾಗದ ಜೀವನ ಶೈಲಿಯನ್ನು ನಾವು ಅದ್ಭುತವಾಗಿ ನೋಡಬಹುದಾಗಿದೆ. ಹಾಗೆಯೇ ಮುಖ್ಯವಾಗಿ ಹಿಸ್ ಪೋಯಮ್ಸ್ ಹ್ಯಾವ್ ಕಾಂಪ್ಲೆಕ್ಸ್ ಸೋಷಿಯಲ್ ಆ್ಯಂಡ್ ಫಿಲಾಸಫಿಕಲ್ ಥೀಮ್ಸ್. ಇವರು ಬರೆಯುವಂತಹ ಪದ್ಯಗಳಲ್ಲಿ ಸಮಾಜದ ಸಂಕೀರ್ಣತೆ ಹಾಗೆಯೇ ತಾತ್ವಿಕ ವಿಷಯಗಳನ್ನು ಹೊಂದಿರುತ್ತೆ. ಹಿ ಅವಾರ್ಡೆಡ್ ಪುಲ್ಸರ್ ಪ್ರೈಸ್ 4 times ಫಾರ್ ಪೊಯೆಟ್ರಿ. ಇವರು ಅಮೇರಿಕಾದಲ್ಲಿ ಕೊಡುವಂತಹ ಪುಲ್ಸರ್ ಪ್ರೈಸನ್ನು 4 ಬಾರಿ ಪದ್ಯಕ್ಕಾಗಿಯೇ ಪಡ್ಕೊಂಡಿದ್ದಾರೆ. ಹೇಗೆ ನಮ್ಮ ಭಾರತದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸಾಹಿತ್ಯ ವಿಭಾಗಕ್ಕೆ ಕೊಡ್ತಾರೋ ಹಾಗೆಯೇ ಈ ಪುಲ್ಸರ್ ಪ್ರೈಸ್ ಅನ್ನುವಂಥದ್ದು ಕೇವಲ ಸಾಹಿತ್ಯ ವಿಭಾಗಕ್ಕೆ ಸೀಮಿತವಾಗಿಲ್ಲ. ಜರ್ನಲಿಸಮ್, ನಾವೆಲ್ಸ್ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಸಾಧನೆ ಮಾಡಿರೋಂತೆಗೆ ಕೊಡ್ತಾ ಹೋಗ್ತಾರೆ. ಏನು ಒಂದು ಶ್ರೇಷ್ಠತೆ ಅಂತಂದರೆ ರಾಬರ್ಟ್ ಫ್ರಾಸ್ಟ್ನವರು 4 ಬಾರಿಯೂ ಕೂಡ ಅವರು ಬರೆದಿರುವಂತಹ ಪದ್ಯಗಳಿಗೆ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅಂದರೆ 1924ರಲ್ಲಿ, 1924, 1931, 1937 ಹಾಗೆಯೇ 1943ಯಲ್ಲಿ ಅವರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರ ನೋಟಬಲ್ ವರ್ಕ್ಸ್ನ ನೋಡೋಣ. ಎ ಬಾಯ್ಸ್ ವಿಲ್, ಎ ಪೊಯೆಟ್ರಿ ಕಲೆಕ್ಷನ್. North of Boston, a poetry collection. A Mask of Reason, it is a play. And he died at the age of 89 in January 29, 1963. He was honored on a USA postage stamp in 1974. And even he also nominated for Nobel Prize for Literature. In July 22, 1961, he named as a poet laureate of Vermont. Vermont ಅನ್ನುವಂಥದ್ದು ಅಮೇರಿಕಾದಲ್ಲಿರುವಂತಹ ಒಂದು ಪ್ಲೇಸ್. ಇಲ್ಲಿ ಅವರನ್ನು ಪೋಯೆಟ್ ಲಾರಿಯೇಟ್ ಆಗಿ ಅನೌನ್ಸ್ ಮಾಡ್ತಾರೆ. ವಾಟ್ ಈಸ್ ಪೊಯೆಟ್ರಿ? ಅಕಾರ್ಡಿಂಗ್ ಟು ರಾಬರ್ಟ್ ಫ್ರಾಸ್ಟ್. ಅಕಾರ್ಡಿಂಗ್ ಟು ಹಿಮ್, poetry is when an emotion has found its thoughts and the thought has found words. ಒಂದು ಭಾವನೆಯು ತನ್ನ ಆಲೋಚನೆಗಳನ್ನು ಕಂಡುಕೊಂಡಾಗ ಹಾಗೆಯೇ ಆ ಆಲೋಚನೆ ಪದಗಳನ್ನು ಕಂಡುಕೊಂಡಾಗ ಒಂದು ಅದ್ಭುತವಾಗಿರುವಂತಹ ಕಾವ್ಯ ಸೃಷ್ಟಿಯಾಗತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ದ ಪೋಯೆಟ್ ಆ್ಯಂಡ್ ಕ್ರಿಟಿಕ್ ರ್ಯಾಂಡಲ್ ಜಾರಲ್ ಆಫನ್ ಪ್ರೈಸ್ಡ್ ಫ್ರಾಸ್ಟ್ ಪೊಯೆಟ್ರಿ ಆ್ಯಂಡ್ ರೋಟ್, Robert Frost, along with Stevens and Eliot, seems to me the greatest of the American poets of this century. ಒಬ್ಬ ಗ್ರೇಟ್ ಪದ್ಯಗಾರ ಹಾಗೆಯೇ ವಿಮರ್ಶಕಗಾರರಾಗಿರುವಂತಹ ರ್ಯಾಂಡಲ್ ಜಾರಲ್ ಅವರು ಹೇಳ್ತಾರೆ, ರಾಬರ್ಟ್ ಫ್ರಾಸ್ಟ್ ಅವರ ಪದ್ಯಗಳನ್ನು ಓದಿದಾಗ ಅವರ ಅನುಭವ, ಅವರಿಗೆ ಅನಿಸಿದ್ದನ್ನು ಹೇಳ್ತಾರೆ. ಇವರು ಆಗಿನ ಕಾಲದ ಶ್ರೇಷ್ಠ ಪದ್ಯಗಾರರಾದಂತಹ ಸ್ಟೀವನ್ಸ್ ಹಾಗೆಯೇ T.S. ಎಲಿಯಟ್ ಅವರ ಜೊತೆಯಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳಿ ಹೇಳ್ತಾರೆ. ವಿ ಆಲ್ರೆಡಿ ನೋ ಅಬೌಟ್ ದ ಪೋಯೆಟ್ ಆ್ಯಂಡ್ ಹಿಸ್ ವರ್ಕ್ಸ್. Let us know about the poem Stopping by Woods on a Snowy Evening. Before going to the poem in detail, let us know about the background of the poem. The poem, written in 1922 and published in 1923, it included in his poetic collection New Hampshire. The poem set in northern woods, and it is believed that the woods near the Franconia inspired him to write this poem. ಈ ಒಂದು ಪದ್ಯವನ್ನು 1922ರಲ್ಲಿ ಅವರು ಬರೀತಾರೆ. 1923ರಲ್ಲಿ ಅದನ್ನು ಪಬ್ಲಿಷ್ ಮಾಡ್ತಾರೆ. ಅದಾದ ನಂತರ ಇದನ್ನು ನ್ಯೂ ಹ್ಯಾಂಪರ್ಶೈರ್ ಅಂದರೆ 1924ರಲ್ಲಿ ಅವರಿಗೆ ಪುಲ್ಸರ್ ಪ್ರೈಸ್ನ ತಂದುಕೊಟ್ಟಂತಹ ಪೊಯೆಟಿಕ್ ಕಲೆಕ್ಷನ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇಡೀ ಪದ್ಯ ನಾರ್ತನ್ ವುಡ್ಸಲ್ಲಿ ಸೆಟ್ ಆಗಿದೆ. ಈ ಒಂದು ಪೊಯೆಟ್ ಸೇಸ್, ಆಫ್ಟರ್ ಕಂಪೋಸಿಷನ್ ಆಫ್ ಹಿಸ್ ವರ್ಕ್, ಹಿ ವೆಂಟ್ ಔಟ್ ಟು ಸಿ ದ ನೇಚರ್. While looking at the nature,
he decided to compose this beautiful poem. And even while writing a letter to his best friend, Louis Untermeyer, he says, the best bit for remembrance. ಈ ಒಂದು ಪದ್ಯವನ್ನು ಬರೆದಂತಹ ಅವರ ಅನುಭವವನ್ನು ಅವರು ಅವರ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾರೆ. ಲೆಟ್ಸ್ ಕಂಟಿನ್ಯೂ. ದ ಪೋಯಮ್ ಈಸ್ ಇನ್ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ. ಇಟ್ಸ್ ಎ ಲಿರಿಕಲ್ ಪೋಯಮ್. It contains 4 stanzas, 4 lines each, that is quatrain, taken from Persian poetry. The rhyme scheme is AAPA, BB, CB, CCDC and DDD. It written in iambic tetrameter. ಇಡೀ ಪದ್ಯ ಫಸ್ಟ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಲ್ಲಿದೆ. ನಿಮಗೆ ಫಸ್ಟ್ 2 ಲೈನ್ಸಲ್ಲೇ ಗೊತ್ತಾಗುತ್ತೆ ಐ ಅನ್ನುವಂತಹ ಒಂದು ವರ್ಡ್ನ ಅವರು ಬಳಸ್ತಾರೆ. ಇಟ್ಸ್ ಎ ಲಿರಿಕಲ್ ಪೋಯಮ್. ಇಡೀ ಒಂದು ಪದ್ಯ 4 ಸ್ಟ್ಯಾನ್ಸಾದಲ್ಲಿದೆ. ಹಾಗೆಯೇ 4 ಲೈನ್ಗಳನ್ನು ಹೊಂದಿದೆ. 4 ಲೈನ್ಸ್ ಪೋಯಮ್ನ ನಾವು ಕ್ವಾಟ್ರೇನ್ ಅಂತ ಹೇಳಿ ಕರಿತೀವಿ. ಹಾಗೆ ಇದರ ರೈಮಿಂಗ್ ಸ್ಕೀಮ್ ಹೇಗಿದೆ? AABA. The tone of the poem is calm and serene. The language is simple and even subject to. Poet uses the figure of speech like imagery, alliteration, personification, metaphor, and hyperbole. The poem describes a tranquil forest scene from the perspective of the narrator. As I mentioned, in his letter to his friend Louis Untermeyer, Frost called this poem as my best bid for remembrance. ಈ ಪದ್ಯವನ್ನು ಟೋನ್ ಅಂತಂದರೆ ಯಾವ ರೂಪದಲ್ಲಿದೆ ಅಂತಂದರೆ ಯಾವುದೋ ಒಂದು ಪ್ರಶಾಂತತೆಯ ಬಗ್ಗೆ ಮಾತಾಡ್ತಿದೆ ಅಂಥೇಳಿ ನಮಗೆ ಅನಿಸುತ್ತೆ. ಹಾಗೆಯೇ ಇಡೀ ಪದ್ಯದಲ್ಲಿ ಬಳಸಿರುವಂಥ ಭಾಷೆ ತುಂಬ ಸಿಂಪಲ್ ಆಗಿದೆ. ಹಾಗೆ ವಿಷಯ ಕೂಡ ಹಾಗೆ ಇದೆ. ಫಿಗರ್ ಆಫ್ ಸ್ಪೀಚ್ ನಾವು ಹೇಗೆ ಕನ್ನಡದಲ್ಲಿ ರೂಪಕಾಲಂಕಾರ, ಉಪಮಾಲಂಕಾರ ಅಂಥೇಳಿ ಅಲಂಕಾರಗಳನ್ನು ಬಳಸ್ತೀವೋ, ಕಂಪ್ಯಾರಿಸನ್ ಅಂತ ಹೇಳ್ತೀವಲ್ವ, ಹಾಗೆ ಇಂಗ್ಲೀಷ್ನಲ್ಲಿ ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಇದೊಂದು ಪೊಯೆಟಿಕ್ ಡಿವೈಸ್. ಇಲ್ಲಿ ನಮ್ಮ ಪೊಯೆಟ್ ಪರ್ಸಾನಿಫಿಕೇಷನ್, ಮೆಟಾಫರ್, ಇಮೇಜರಿ, ಅಲಿಟ್ರೇಷನ್ ಅನ್ನುವಂಥದ್ದನ್ನೆಲ್ಲ ಬಳಸಿದ್ದಾರೆ. ಇದರ ಬಳಕೆಯಿಂದ ಅವರು ಇಡೀ ಪದ್ಯವನ್ನು ನಮಗೆ ಒಂದು ಅದ್ಭುತವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಪೋಯೆಟ್ ಅಂದರೆ ನಿರೂಪಕನ ದೃಷ್ಟಿಕೋನದಿಂದ ಆ ಒಂದು ಅರಣ್ಯ ಅಂದರೆ ಸಮಾಧಾನವಾಗಿರುವಂತಹ ಅರಣ್ಯವನ್ನು ನಮಗೆ ವಿವರಿಸ್ತಾ ಹೋಗ್ತಾರೆ. ಆ್ಯಂಡ್ ಈವನ್ ಇನ್ ಜವಾಹರ್ಲಾಲ್ ನೆಹರು, ಅವರ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, liked this poem so much and he kept this book very close to him even in his last days. ಸೊ ಅವರ ಕೊನೆಯ ದಿನಗಳಲ್ಲಿ ರಾಬರ್ಟ್ ಫ್ರಾಸ್ಟ್ ಅವರ ಪುಸ್ತಕಗಳನ್ನು ಅವ್ರ ಜೊತೆಲಿ ಇಟ್ಕೊಂಡಿದ್ರು. ಸ್ಪೆಷಲಿ ಈ ಒಂದು ಪದ್ಯದ ಈ ಪೇಜ್ ಅವ್ರ ಹತ್ರ ಯಾವಾಗಲೂ ಕೂಡ ಇರ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಇವತ್ತಿನ ಸೆಷನಲ್ಲಿ ನಾವು ಅಬೌಟ್ ದ ಪೋಯೆಟ್, ಅಬೌಟ್ ಹಿಸ್ ವರ್ಕ್ಸ್ ಆ್ಯಂಡ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರುವಂತಹ ಸ್ಟಾಪಿಂಗ್ ಬೈ ವುಡ್ಸ್ ಆನ್ ಎ ಸ್ನೋಯಿ ಈವ್ನಿಂಗ್ನ ಬಗ್ಗೆ ಇಂಟ್ರಡಕ್ಷನ್ ಅಂದರೆ ಬ್ಯಾಕ್ಗ್ರೌಂಡನ್ನು ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಪ್ರತಿ ಒಂದು ಸ್ಟ್ಯಾನ್ಸವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಈ ಸೆಷನನ್ನು ನಾವು ಒಂದು ಸಲ ರೀಕ್ಯಾಪ್ ಮಾಡೋಣ. ರಾಬರ್ಟ್ ಫ್ರಾಸ್ಟ್ ಆ್ಯಂಡ್ ಹಿಸ್ ವರ್ಕ್. ರಾಬರ್ಟ್ ಫ್ರಾಸ್ಟ್ ಈಸ್ ಎನ್ ಗ್ರೇಟ್ ಅಮೇರಿಕನ್ ಪೊಯೆಟ್. He awarded Pulitzer Prize for 4 times, specially for poetry. And the present poem, Stopping by Woods on a Snowy Evening, written in 1922 and published in 1923. It is a lyrical poem. The tone of the poem is calm ಆ್ಯಂಡ್ ಸೆರೆನ್ ಅಂತ ಅಂದರೆ ಒಂದು ಪ್ರಶಾಂತತೆ, ಸಮಾಧಾನವಾಗಿರುವಂಥದ್ದು. ಹಾಗೆಯೇ ಇದರ ಸಬ್ಜೆಕ್ಟ್ ಸಿಂಪಲ್ ಆಗಿದೆ. ಹಾಗೆಯೇ ಲ್ಯಾಂಗ್ವೇಜ್ ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗಿದೆ. ನಿಮಗಿದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತೊಗೊಳ್ಬೇಕು ಅಂತಂದರೆ ನಾನು ಈ ಒಂದು ಓವರಾಲ್ ಪ್ರೆಸೆಂಟೇಷನ್ನ ಮಾಡಲಿಕ್ಕೋಸ್ಕರ ರೆಫರ್ ಮಾಡಿರುವಂತಹ ಎಲ್ಲ ರೆಫರೆನ್ಸ್ನ ಕೂಡ ಇಲ್ಲಿ ಹಾಕಿದ್ದೀನಿ. ದಯವಿಟ್ಟು ಇದರ ಡೀಟೇಲ್ ಆಗಿ ನೀವು ಓದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.